ಕುಮಾರಸ್ವಾಮಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹಳ ಹಿರಿಯರು. ಅವ್ರು ಹೇಳಿದ ಮಾತುಗಳು ಏನಿದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ, ನಿಮ್ಮ ತಿಳುವಳಿಕೆಗೆ ಬಿಡ್ತೇನೆ. ಅವ್ರೇನ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗ್ಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬಾಲಿಶವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಅದು ಅವ್ರಿಗೆ ಸೇರಿದಂತದ್ದು. ಅವ್ರು ಯಾರ ಪರ ಮಾತಾಡ್ತಾರೋ, ಯಾರ ವಿರುದ್ಧ ಮಾತಾಡ್ತಾರೋ. ಈಗ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲ ರೀ, ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ, ಇದೇ ರೇವಣ್ಣ ಯಾರ್ಯಾರನ್ನ ಹೆಂಗೆ ಯಾವ್ಯಾವ ಸಂದರ್ಭದಲ್ಲಿ ಟೀಕೆ ಮಾಡಿದಾರೆ, ಆ ಟೀಕೆಗಳೆಲ್ಲ ನಿಮ್ಮ ಯೂಟ್ಯೂಬ್ ಅಲ್ಲೇ ಸಿಗ್ತವೆ, ನೋಡ್ಕೊಂಡು. ಕುಮಾರಸ್ವಾಮಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹಳ ಹಿರಿಯರು. ಅವ್ರು ಹೇಳಿದ ಮಾತುಗಳು ಏನಿದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ, ನಿಮ್ಮ ತಿಳುವಳಿಕೆಗೆ ಬಿಡ್ತೇನೆ. ಅವ್ರೇನ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗ್ಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬಾಲಿಶವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಅದು ಅವ್ರಿಗೆ ಸೇರಿದಂತದ್ದು. ಅವ್ರು ಯಾರ ಪರ ಮಾತಾಡ್ತಾರೋ, ಯಾರ ವಿರುದ್ಧ ಮಾತಾಡ್ತಾರೋ. ಈಗ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲ ರೀ, ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ, ಇದೇ ರೇವಣ್ಣ ಯಾರ್ಯಾರನ್ನ ಹೆಂಗೆ ಯಾವ್ಯಾವ ಸಂದರ್ಭದಲ್ಲಿ ಟೀಕೆ ಮಾಡಿದಾರೆ, ಆ ಟೀಕೆಗಳೆಲ್ಲ ನಿಮ್ಮ ಯೂಟ್ಯೂಬ್ ಅಲ್ಲೇ ಸಿಗ್ತವೆ, ನೋಡ್ಕೊಂಡು. ಕುಮಾರಸ್ವಾಮಿ ಅವರು ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹಳ ಹಿರಿಯರು. ಅವ್ರು ಹೇಳಿದ ಮಾತುಗಳು ಏನಿದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ, ನಿಮ್ಮ ತಿಳುವಳಿಕೆಗೆ ಬಿಡ್ತೇನೆ. ಅವ್ರೇನ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೇನೋ, ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗ್ಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತ ಹೇಳಿ ನಾವ್ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಬಾಲಿಶವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಅದು ಅವ್ರಿಗೆ ಸೇರಿದಂತದ್ದು. ಅವ್ರು ಯಾರ ಪರ ಮಾತಾಡ್ತಾರೋ, ಯಾರ ವಿರುದ್ಧ ಮಾತಾಡ್ತಾರೋ. ಈಗ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲ ರೀ, ಇದೇ ದೇವೇಗೌಡರು, ಇದೇ ಕುಮಾರಸ್ವಾಮಿ, ಇದೇ ರೇವಣ್ಣ ಯಾರ್ಯಾರನ್ನ ಹೆಂಗೆ ಯಾವ್ಯಾವ ಸಂದರ್ಭದಲ್ಲಿ ಟೀಕೆ ಮಾಡಿದಾರೆ, ಆ ಟೀಕೆಗಳೆಲ್ಲ ನಿಮ್ಮ ಯೂಟ್ಯೂಬ್ ಅಲ್ಲೇ ಸಿಗ್ತವೆ, ನೋಡ್ಕೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.